ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಸ್ಯಾರಿ ಎಲ್ಲ ವೇರ್ ಮಾಡಿ ಏನಕ್ಕೆ ಈ ಥರ ಎಲ್ಲ ರೆಡಿ ಆಗಿದ್ದೀವಿ ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ರಚ್ಚು ನೋಡಿ ಇಲ್ಲಿ ಈ ಥರ ರೆಡಿ ಆಗಿದ್ದಾಳೆ. ಈ ಥರ ರೆಡಿ ಮಾಡಿದ್ದೀನಿ ನಾನೇ. ಫ್ರಾಕ್ ಎಲ್ಲ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಹೆಣ್ಮಕ್ಳು ನಾನು ಈ ಥರ ಮುದ್ದಾಗಿ ಫ್ರಾಕ್ ಎಲ್ಲ ವೇರ್ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ನೋಡೋದೇ ಒಂಥರ ಖುಷಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಹೆಣ್ಮಕ್ಳನ್ನೆಲ್ಲ ರೆಡಿ ಮಾಡಬೇಕು ಅಂತ. ನನ್ನ ಮಗನೂ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ, ಚೆನ್ನಾಗಿ ರೆಡಿಯಾಗಿದ್ದ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಇವಾಗ ಕ್ವಿಕ್ಕಾಗಿ ಪೂಜೆ ಮುಗಿಸ್ಕೋಬೇಕು. ನಾನು ಪುಟ್ಟ ರಂಗೋಲಿ ನೋಡಿ ಪುಟ್ಟ ಒಂದು ಬಿಡಿಸಿದ್ದೆ. ಸೊ ಕ್ವಿಕ್ಕಾಗಿ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆನೇ 5 o'clock ಎದ್ಬಿಟ್ಟಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ಹಾಕ್ಕೊಟ್ಟು ಅವರೆಲ್ಲ ತಿನ್ಕೊಂಡ್ರು. ನಾನು ಪೂಜೆ ಮಾಡ್ದಲೇ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಮುಗಿಸ್ಬೇಕು ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಆಗಿದೆ. ಜಸ್ಟ್ ಪೂಜೆ ಮಾಡಿ ಹೊರಡೋದಷ್ಟೇ. ನಮ್ಮ ಮನೆಯವ್ರು ಬೈತಾರೆ ಫ್ರೆಂಡ್ಸ್ ಲೇಟ್ ಆದರೆ. ಸೊ ನಾನು ಬೈಸ್ಕೊಳ್ಳಲ್ಲ, ಕ್ವಿಕ್ಕಾಗಿ ಆಗುತ್ತೆ ಆಲ್ಮೋಸ್ಟು. ಬೈತಾರೆ ಅಂದರೆ ಅಷ್ಟೊಂದು ಬೇಯಿಲ್ಲ, ಸ್ವಲ್ಪ ಬೈತಾರೆ ಇನ್ನೂ ರೆಡಿ ಆಗಿಲ್ವಾ ಅಂತೇಳಿ. ಸೊ ಅದನ್ನು ಹೇಳಿದೆ ಅಷ್ಟೇ. ಸೊ ಇವಾಗ ಕ್ವಿಕ್ಕಾಗಿ ಬೇಗ ಪೂಜೆ ಮುಗಿಸಿ ಬೇಗ ಹೊರಡಬೇಕು. ಸೊ ಇವಾಗ ಪೂಜೆ ಮುಗಿಸಿ ಹೊರಡಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಬ್ರೇಕ್ಫಾಸ್ಟ್ ಸಹ ಎಲ್ರದ್ದು ಮುಗ್ದಿತ್ತು. ನಾನು ಸಹ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಸೊ ಫೈನಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನಮ್ಮ ರಚ್ಚು ಮತ್ತು ದೀಕ್ಷು ಇಬ್ಬರು ಖುಷಿ ಅಂತೂ ಹೇಳೋಕ್ಕೆ ಆಗಲ್ಲ. ಅವ್ರ ಈ ಥರ ಊರಿಗೆಲ್ಲ ಹೊರಟ್ರೆ ಫುಲ್ಲು ಖುಷಿ ಅವರಿಗೆ. ಸೊ ಫೈನಲಿ ಎಲ್ಲ ಹೊರಟಿ ಮನೆಗೆ ಬಂದು ಇಲ್ಲಿ ನಮ್ಮ ಮಿಂಚು ಚಿನ್ನು ಜೊತೆ ಮಾತಾಡ್ತಾ ಕೂತಿದ್ವಿ. ನಮ್ಮ ರಚ್ಚು ಪಕ್ಕ ಕೂತಿರೋರು ಮತ್ತು ನಮ್ಮ ದೀಕ್ಷು ಪಕ್ಕ ಕೂತಿರೋರು ಇಬ್ಬರು ನಮ್ಮ ಮನೆಯವರ ತಮ್ಮನ ಮಕ್ಕಳು. ಸೊ ಹೀಗೆ ಮಾತಾಡ್ತಾ ಕೂತಿದ್ವಿ. ನಮ್ಮ ರಚ್ಚು ಮತ್ತು ದೀಕ್ಷು ಮಿಂಚು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ಮಿಂಚು ಒಂದು ಸ್ವಲ್ಪ ಮಾಡಿ ನನ್ನ ಕಾಲು ನೋವು ಅಂತೇಳಿ ಕೂತ್ಕೊಂಡ್ರು. ನಮ್ಮ ರಚ್ಚು ದೀಕ್ಷು ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ಡ್ಯಾನ್ಸ್ನ ಮಾಡಿ. ಮಕ್ಕಳೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ಕೂತಿದ್ರು. ಬನ್ನಿ ಹೊರಗಡೆ ಆದರೂ ಹೋಗೋಣ ಅಂತೇಳಿ ಬಂದು ಇಲ್ಲಿ ನಮ್ಮ ರಚ್ಚು ಮತ್ತು ಮಿಂಚು ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ, ಅದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಸೀಬೆಕಾಯಿ ಬಿಟ್ಟಿದ್ದು ತುಂಬ ಮರದಲ್ಲಿ. ಸೊ ಅದನ್ನಾದ್ರೂ ಕಿತ್ಕೊಂಡು ತಿನ್ನೋಣ ಬರ್ರಿ. ನಾಟಿ ಸೀಬೆಕಾಯಿ ತುಂಬಾ ರುಚಿ ಇರ್ತವೆ. ಸೊ ಕೀಳೋಣ ಅಂತ ಬಂದ್ವಿ. ಅಣ್ಣಾರು ಇನ್ನೂ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ಸುಮ್ಮನೆ ಕಚ್ಚೂರೆ ಹಂಗೆ ಬಾಳವು. ಆ ಕಡ್ದೆಲ್ಲ ಹೋಗ್ಬೇಡ್ರಿ. ಅಲ್ಲ ಐತೆ ನೋಡಿ ವೈಟು, ನೀವು ಕಿತ್ಕೊಂಡಲ್ಲ ಮೇಲೆ. ಅದು ಅದ್ರ ಮೇಲ್ಗಡೆ ವೈಟ್ ಐತಲ್ಲ. ಇಲ್ಲಿ ಏನಂದರೆ ನಾನು ಸೀಬೆಕಾಯಿ ಈ ಕಡೆ ಬಂದು ನೋಡಿದ ತಕ್ಷಣ ಕಾಣ್ತಾ ಇತ್ತು,
ಮತ್ತು ಈ ಕಡೆ ಹೋಗಿ ಕಿತ್ಕೊಳ್ಳೋಣ ಅಂದ ತಕ್ಷಣ ಆಲ್ರೆಡಿ ಕಾಣ್ತಾ ಇರಲಿಲ್ಲ. ಸೊ ಈಗ ಆಗ್ತಾಯಿತ್ತು, ಅದಕ್ಕೆ ಆ ಕಡೆ ಈ ಕಡೆ ವಾಕ್ ಮಾಡೋದೇ ಆಯಿತು. ನಮ್ಮ ಚಿನ್ನು ಪೂಜಾಂಟಿ ತಾಳು, ನಾನು ಕಿತ್ಕೊಡ್ತೀನಿ, ಎಲ್ಲಿದೆ ಅಂತೇಳಿ ನೀನು ಹೇಳು ಪೂಜಾಂಟಿ ಅಂತ ಹೇಳಿ ಹೇಳ್ದ. ಸರಿ ಚಿನ್ನು ಇಲ್ಲಿದೆ ಅಂತೇಳಿ ಅವನಿಗೆ ತೋರಿಸ್ದೆ. ಅವನು ಕಿತ್ತಿ ಕೊಟ್ಟ. ಫೈನಲಿ ಸಿಕ್ತು ಸೀಬೆಕಾಯಿ. ಸೊ ಗಾಯ್ಸ್, ಪ್ಯಾರ್ಲೆನ್ ಕಿತ್ಕೊಂಡ್ಬಂದ್ವಿ. ನಾಟಿ ಪ್ಯಾರ್ಲೆನ್ ಗೈಸ್, ಸೀಬೆಕಾಯಿ ಸಖತ್ ಟೇಸ್ಟ್ ಆಗಿದೆ ಗೈಸ್. ನನ್ನ ಫೇವ್ರೆಟ್ಸ್ ಇದೆ ಇದು ಸೀಬೆಕಾಯಿ, ತುಂಬ ಇಷ್ಟ ಆಗಿದೆ. ಎಲ್ಲರೂ ಹೋಗ್ತಾ ಇದ್ರು, ಅವ್ರ ಮುಂದೆ ವೀಡಿಯೋ ಮಾಡೋಕ್ಕಾಗಲ್ಲ, ನನಗೆ ಒಂಥರ ಶೈ ಆಗುತ್ತೆ. ಸೊ ನಮ್ಮ ಮಿಂಚು ಹತ್ರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ. ಪ್ರಸಾದ ಕೊಟ್ಟರು, ಪುಳಿಯೋಗರೆ ಮತ್ತು ಮೊಸರನ್ನ ಪ್ರಸಾದ ಆಯಿತು. ಸೊ ಅದನ್ನು ಸ್ವಲ್ಪ ತಿನ್ಕೊಂಡ್ವಿ. ತುಂಬಾ ರುಚಿಯಾಗಿತ್ತು. ಆ ತಾಯಿದು ಮಹಿಮೆ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿತ್ತು ಪ್ರಸಾದ. ತಾಯಿ ತುಂಬಾ ದೊಡ್ಡವರು. ನಮ್ಮ ಮನೆಯವರೇ ಆಗಲಿ, ನಮ್ಮ ಮನೆಯವ್ರ ತಮ್ಮನೇ ಆಗಲಿ, ತೋಟದಲ್ಲಿ ಏನೇ ಕೆಲಸ ಮಾಡಿದ್ರು ಹಾವು ಏನೂ ಆ ಥರ ಕಾಣಿಸ್ಕೊಳ್ದೆ ಏನೂ ನಮಗೆ ತೊಂದರೆ ಕೊಟ್ಟಿಲ್ಲ. ತಾಯಿಗೆ ನೆಮ್ಮದಿಯಿಂದ ಮನಸ್ಫೂರ್ತಿಯಾಗಿ ಹಣ್ಣು ಕಾಯಿ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಮಕ್ಕಳು ಜಾತ್ರೆಯಲ್ಲಿ ಏನಾದರೂ ಕೊಡಿಸು ಅಂತ ಕೇಳಿದರು. ಸೊ ಬನ್ನಿ ಏನಾದರೂ ತಗೊಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದೆ. ನಮ್ಮ ರಚ್ಚು ಮತ್ತು ಮಿಂಚು ಇಬ್ಬರು ಫಿಂಗರ್ ರಿಂಗ್ಸು ಮತ್ತು ಇಯರಿಂಗು ಮತ್ತು ಒಂದು ಬಟರ್ಫ್ಲೈ ಚೈನು, ಇಷ್ಟು ಏನೋ ನೆಕ್ ಚೈನ್ ತಗೊಂಡ್ರು. ನಮ್ಮ ದೀಕ್ಷು ಇದು ರಿಮೋಟ್ ಕಾರ್ ಒಂದು ತಗೊಂಡ. ನಮ್ಮ ಚಿನ್ನು ಏನಾದರೂ ತಗೋ ಅಂತ ಹೇಳಿದರೆ ಅವನು ಅವ್ರ ಪಪ್ಪನ ಹತ್ರ ಏನಾದರೂ ಕೊಡ್ಸ್ಕೊತೀನಿ ಅಂತ ಹೋದ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಬಂದ್ವಿ ದೇವಸ್ಥಾನದಿಂದ. ನಮ್ಮ ರಚ್ಚು ಮಿಂಚು ದೀಕ್ಷು ಓಡೋದ್ರು ಬೇಗ. ನಾನು ನಿಧಾನಕ್ಕೆ ನಡ್ಕೊಂಡು ಬಂದೆ. ಫೈನಲಿ ಮನೆಗೆ ಬಂದೆ. ಎಷ್ಟು ಬಿಸಿಲು ಫ್ರೆಂಡ್ಸ್. ನಾನು ಸ್ವಲ್ಪ ಸ್ಯಾರಿ ಎಲ್ಲ ತುಂಬ ಹೆವಿ ಇರೋಂಥದ್ದು ಉಟ್ಕೊಂಡ್ಬಂದಿರಲಿಲ್ಲ, ತುಂಬ ಸೆಕೆ ಆಗುತ್ತಂತಾನೆ. ನಮ್ಮ ರಚ್ಚು ಮತ್ತು ಮಿಂಚು ತಗೊಂಡಿದ್ದು ಇದೆ ನೆಕ್ ಪೀಸು ಮತ್ತು ಬ್ರಾಸ್ಲೆಟು, ಇಯರಿಂಗ್ಸು ಎಲ್ಲ ಸೆಟ್ಟು ಮತ್ತು ಒಂದು ಫಿಂಗರ್ ರಿಂಗು, ಅದನ್ನೇ ತೋರಿಸ್ತಾ ಇದ್ದೆ ಎಷ್ಟು ತಗೊಂಡ್ರು. ಇಲ್ಲಿ ಡ್ರಾಯಿಂಗ್ ಬಿಡಿಸಿದ್ದು ಮಿಂಚು, ಅದನ್ನು ತೋರಿಸ್ತಾ ಇದ್ದಾಳೆ ನಮ್ಮ ದೀಕ್ಷುಗೆ ಮತ್ತು ನಮ್ಮ ರಚ್ಚುಗೆ. ನಮ್ಮ ದೀಕ್ಷು ತುಂಬಾ ಚೆನ್ನಾಗಿ ಬಿಡಿಸ್ತಾನೆ ಡ್ರಾಯಿಂಗು. ಅದನ್ನು ಅವನು ಹೇಳ್ತಾ ಇದ್ದ, ನಾನು ನನ್ನ ಡ್ರಾಯಿಂಗ್ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬಿಡಿಸಿದ್ದೀನಿ ಅಂತ ಹೇಳ್ತಾ ಇದ್ದ. ನಮ್ಮ ಮಿಂಚುನು ತುಂಬ ಚೆನ್ನಾಗಿ ಬಿಡಿಸಿದ್ಲು. ಸೊ ಅದನ್ನೇ ಕನ್ವರ್ಸೇಷನ್ ನಡೀತಾ ಇದೆ ಅವ್ರದ್ದು. ನಮ್ಮ ರಚ್ಚು ಮಮ್ಮಿ ಒಂದು ಫ್ಯಾಷನ್ ಶೋ ಮಾಡ್ತೀನಿ ವಿಡಿಯೋ ಮಾಡು ಅಂತ ಅಂದು, ಅದನ್ನೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಇಲ್ಲಿ ನಮ್ಮ ದೀಕ್ಷು ಮತ್ತು ರಚ್ಚು ಮಿಂಚು ಎಲ್ಲ ಅವ್ರ ತಾತ ಬಂದಿದ್ದರು. ಸೊ ಅವರಿಗೆ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಡ್ಯಾನ್ಸ್ ಮಾಡಿದ್ದು ಆವಾಗಲೇ ಒಂದು ಟ್ರಿಪ್ ಆಯ್ತು ಡ್ಯಾನ್ಸು. ಸೊ ಇವಾಗ ಮತ್ತೆ ಮಾಡಿ ತೋರಿಸ್ತಾ ಇದ್ದಾರೆ. ಫುಲ್ಲು ಒಂಥರ ಖುಷಿ ಅವರಿಗೆ ಡ್ಯಾನ್ಸ್ ಮಾಡಬೇಕು ಅಂದರೆ. ಈಗ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹಾಕಿದ್ವಲ್ವಾ, ಚೆನ್ನಾಗಿ ಮಾಡ್ತಾನೇ ಇರ್ತಾರೆ ಡ್ಯಾನ್ಸು. ಸೊ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಮಕ್ಕಳು ಮನೆ ಹತ್ರ ಆಟ ಆಡ್ಕೊಳ್ತಾ ಇದ್ರು. ಬಿಸಿಲು ತುಂಬ ಇದೆ, ಮನೆ ಹತ್ರ ಆಟ ಆಡ್ಕೊಳ್ಳಿ, ಅಲ್ಲಿ ಇನ್ನೊಂದು ತೋಟ ಇದೆಯಲ್ಲ ಕಾರಲ್ಲಿ ಹೋಗಿ ಬರೋಣ ಅಂತ ಎಲ್ಲರೂ ಅಂತ ಹೇಳಿ ಅವ್ರಿಗೆ ಹೇಳಿ, ನಾನು ಮತ್ತು ನಮ್ಮ ಮನೆಯವರು ಬನ್ನಿ ತೋಟಕ್ಕೆ ಹೋಗೋಣ ಅಂತೇಳಿ ಇಲ್ಲೇ ಮನೆ ಹತ್ರ ಇರುವ ತೋಟಕ್ಕೆ ಬಂದ್ವಿ. ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ನನಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಹೀಗೆ ಮಾತಾಡ್ತಾ ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಸೊ ಎಷ್ಟು ಬಿಸಿಲು ಅಂದರೆ ಫ್ರೆಂಡ್ಸ್, ಅಷ್ಟು ಬಿಸಿಲಿತ್ತು. ತೋಟದೊಳಗೆ ಬಂದ ತಕ್ಷಣ ತಣ್ಣು ಗಾಳಿ, ಎ ಸಿನೇ ಬೇಡ, ಪ್ಯೂರ್ ನ್ಯಾಚುರಲ್ ಗಾಳಿ. ಇನ್ನೂ ಒಂದು ಸ್ವಲ್ಪ ತೋಟದಲ್ಲೇ ಇರೋಣ ಅಂತ ಅನಿಸ್ತು, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಸೊ ಫ್ರೆಂಡ್ಸ್, ಮತ್ತೆ ಇನ್ನೊಂದು ತೋಟ ಇದೆ, ಅಲ್ಲಿ ಹೋಗ್ತೀವಿ ಅಂತ ಆವಾಗಲೇ ಹೇಳಿದ್ನಲ್ವ ತೋಟಕ್ಕೆ ಹೋದಾಗ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟ್ವಿ ಮತ್ತೆ ಅಲ್ಲಿ ತೋಟಕ್ಕೆ ಹೋಗ್ಬರೋಣ ಅಂತ ಹೇಳಿ. ಇಲ್ಲಿ ನಮ್ಮ ದೀಕ್ಷೆಗೆ ರೇಗಿಸ್ತಾ ಇದ್ದೀವಿ, ಅದೇ ಕಾರಲ್ಲಿ ಹೋಗ್ಬಿಡು ತೋಟಕ್ಕೆ. ಏನು ಆ ರಿಮೋಟ್ ಕಾರ್ ಇಟ್ಕೊಂಡಿದ್ದು ಬಿಡ್ತಾಯಿಲ್ಲ ಕೈಯಲ್ಲಿ, ಸುಮ್ಮನೆ ಅದನ್ನೇ
ರಿಪೇರ್ ಮಾಡೋದು, ತೆಗಿಯೋದು, ನೋಡೋದು, ಹಾಕೋದು ಇದನ್ನೇ ಮಾಡ್ತಾಯಿದ್ದ. ಸೊ ಎಲ್ಲರೂ ಅದನ್ನೇ ರೇಗಿಸ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಮಿಂಚು ಮತ್ತು ರಚ್ಚು ಇಬ್ಬರು ಮುಂದೆ ಕೂತಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟಿರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಟಾಡ್ಕೊಳ್ತಾ ಇದ್ರು. ಅವರು ಫ್ರಂಟಲ್ಲಿ ಕೂತ್ಕೊಂಡು ಅವರು ಎಲ್ಲ ವ್ಯೂನು ಎಂಜಾಯ್ ಮಾಡ್ತಾಯಿದ್ರು. ಸೊ ಹೊರಟ್ವಿ ಎಲ್ಲರೂ ತೋಟಕ್ಕೆ. ಫೈನಲಿ ಬಂದ್ವಿ. ತೋಟಕ್ಕೆ. ಇದೇ ನಮ್ಮ ತೋಟ, ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿ ಆ್ಯಡ್ ಮಾಡಿದೆ. ಎಲ್ಲರೂ ಕಾರಲ್ಲೇ ಕೂತಿದ್ರು, ಬರ್ರೋ ಕೆಳಗಡೆ ಅಂದರೆ ಬರಲಿಲ್ಲ. ಇರಲಿ ನಾನೇ ಇಳಿದು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತೇಳಿ ಕೆಳಗಡೆ ಇಳಿದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಮನೆಗೆ ಬಂದು ಸೀಬೆಕಾಯಿ ಮತ್ತು ಪೇರ್ಲೆಹಣ್ಣು ಕಿತ್ಕೊಟ್ರೆ ಮಕ್ಕಳು ನೋಡಿ ಇಲ್ಲಿ ಕವರ್ ಕೊಟ್ರು ಆಟ ಆಡೋ ಅವಸರಕ್ಕೆ ಹಂಗೆ ಸೀಟ್ ಮೇಲೆ ಇಟ್ಬಿಟ್ಟಿದ್ರು. ಬೆಳಗ್ಗೆಯಿಂದ ಕುಣಿತಾ ಇದ್ದಾರೆ ಫ್ರೆಂಡ್ಸ್, ಎನರ್ಜಿನೇ ಲಾಸ್ ಆಗಿಲ್ಲ, ಫುಲ್ ಆ್ಯಕ್ಟಿವಾಗಿ ಆಟ ಆಡ್ತಾಯಿದ್ರು. ಸೊ ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿದೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಊಟ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ರು. ಎನರ್ಜಿನೇ ಲಾಸ್ ಆಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ಬಂದಾಗಿಂದ ನೈಟು ಮನೆಗೆ ಹೋಗೋವರೆಗೂ 4 ಜನನು ಅಷ್ಟು ಎನರ್ಜಿಯಿಂದನೇ ಆಟ ಆಡ್ತಾ ಇದ್ರು. ಎನರ್ಜಿ ಲಾಸೇ ಆಗಲ್ಲ. ತುಂಬ ಖುಷಿಯಾಗುತ್ತೆ ಅವ್ರ ಎನರ್ಜಿ ನೋಡಿ. ಚೆನ್ನಾಗಿ ಕುಣಿದ್ರು ಮಾತ್ರ. ಸೊ ನೈಟ್ ಆಗೇ ಹೋಯ್ತು. ಮಧ್ಯಾಹ್ನ ಊಟ ಮಾಡಿದ್ದೆ, ಇನ್ನೂ ಕರಗಿರಲಿಲ್ಲ. ನೈಟ್ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತೇಳಿ ತುಂಬ ಫೋರ್ಸ್ ಮಾಡಿದ್ರು. ಸೊ ಊಟ ಮಾಡಿ ಕೂತಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ದೀಕ್ಷು ಚಿನ್ನು ಕೂಸುಮರಿ ಮಾಡೋದು, ನಮ್ಮ ರಚ್ಚು ಕೂಸುಮರಿ ಮಾಡೋದು ಮಾಡ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.